ಸ್ವಾಮೀಜಿ ಹೋರಾಟಕ್ಕೆ ಇಳಿದ್ರು ಅಂದ್ರೆ ದೊಡ್ಡ ಸಮುದಾಯವೇ ಹಿಂದೆ ನಿಲ್ತಾ ಇತ್ತು. ದೊಡ್ಡವರೇ ಬೆಂಬಲ ಕೊಡ್ತಿದ್ರು. ಹಸಿರು ಶಾಲು, ಖಾವಿ ಬಟ್ಟೆ, ಕೈನಲ್ಲಿ ನೇಗಿಲು ಹಿಡಿದು ಹೋರಾಟಕ್ಕೆ ಇಳಿದ್ರೆ ಮುಗೀತ್, ಸರ್ಕಾರವೇ ಶೇಕ್ ಆಗ್ತಿತ್ತು. ಇಂತಹ ಸ್ವಾಮೀಜಿಯೇ ಈಗ ಪಾತಾಳ ಸೇರಿದ್ದಾರೆ. ಇಷ್ಟಕ್ಕೂ ಸ್ವಾಮೀಜಿ ವಿರುದ್ಧ ಸಿಡಿದಿರೋ ನಗ್ನ ಕಹಾನಿ ಏನು, ಆ ಮಹಿಳೆ ಹೇಳ್ತಿರೋ ಬೆತ್ತಲೆ ಕಥೆ ಹಿಂದಿನ ಸತ್ಯವೇನು ಅನ್ನೋದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸರ್ಕಾರಕ್ಕೆ ಮೈ ತುಂಬಾ ಖಾವಿ, ಕೊರಳಲ್ಲಿ ರುದ್ರಾಕ್ಷಿ, ಮುಖದಲ್ಲಿ ತೇಜಸ್ಸು. ಹೋರಾಟಕ್ಕಿಳಿದರೆ ಜಯ ಸಿಗೋ ತನಕ ಪಾದಯಾತ್ರೆ, ಸರಕಾರ ಮಡಿಯುವ ತನಕ ಸಂಚಾರ. ಅದರಲ್ಲೂ ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿಗಾಗಿ ಕೈಗೊಂಡಿದ್ದ ಪಾದಯಾತ್ರೆ ಇಡೀ ಕರ್ನಾಟಕವೇ ನೋಡಿತ್ತು. ಸರಕಾರವು 2A ಮೀಸಲಾತಿ ಬಗ್ಗೆ ತಲೆ ಕೆಡಿಸಿಕೊಳ್ಳುವಂತೆ ಆಗಿತ್ತು. ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಪೀಠಾಧಿಪತಿಯೂ ಆಗಿದ್ರು ಇವರು. ಅವರ ಆಶೀರ್ವಾದಕ್ಕೆ ಭಕ್ತರ ದಂಡೆ ಹರಿದು ಬರ್ತಿತ್ತು. ಇಂತಹ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ಸಮಯವೇ ಖರಾಮಾಗ್ಬಿಟ್ಟಿದೆ. ಹೆಣ್ಣಿನ ರೂಪದಲ್ಲಿ ಶನಿ ಹೆಗಲೇರಿ ಬಿಟ್ಟಿದ್ದಾನೆ. ಅತ್ಯಾಚಾರ ಕೇಸಿನ ಸುಳಿಯಲ್ಲಿ ಸಿಲುಕಿದ ಸ್ವಾಮೀಜಿ. ದೂರು ಪ್ರತಿ ದೂರು, FIRನಲ್ಲಿ ಬೆತ್ತಲೆ ವಿಷಯ. ಪ್ರಸಾದ ಕೊಟ್ಟು ಸಂಕಷ್ಟದಲ್ಲಿ ಸಿಲುಕಿದ್ರ ಮೃತ್ಯುಂಜಯ. ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ಸಿಗಲೇಬೇಕು, 2A ಮೀಸಲಾತಿ ಕೊಡಲೇಬೇಕು ಅಂತ ಹೋರಾಟ ಮಾಡಿದ್ರು. ಇಡೀ ಪಂಚಮಸಾಲಿ ಸಮುದಾಯ ಇವರ ಬೆಂಬಲಕ್ಕಿತ್ತು. ಬೆಂಗಳೂರು ಸೇರಿದಂತೆ ಜಿಲ್ಲಾದ್ಯಂತ ಹೋರಾಟಗಳು ನಡೆದಿದ್ವು. ಆಗ ಬಸವಜಯ ಮೃತ್ಯುಂಜಯ ಅವರ ಕೆಲಸವನ್ನ ಪಂಚಮಸಾಲಿ ಸಮುದಾಯ ಮೆಚ್ಚಿತ್ತು, ಅವರ ಹೋರಾಟಕ್ಕೆ ಸಾಥ್ ಕೊಟ್ಟಿತ್ತು. ಆದ್ರೀಗ ಜಯ ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧವೇ ಮಹಿಳೆ ಸಿಡಿದೆದ್ದಿದ್ದಾರೆ. ಅತ್ಯಾಚಾರ ಆರೋಪ ಮಾಡಿದ್ದಾರೆ. ಮಠಕ್ಕೆ ಹೋಗಿದ್ದೇ ತಪ್ಪಾಗಿ ಹೋಗಿತ್ತು. ಆವತ್ತಿನಿಂದ ಲೈಂಗಿಕ ದೌರ್ಜನ್ಯಕ್ಕೆ ಒತ್ತಾಯಿಸಿದ್ರು. ವಿಡಿಯೋ ಮಾಡಿಕೊಂಡು ಬ್ಲಾಕ್ ಮೇಲ್ ಮಾಡಿದ್ರು ಅಂತ ಬಾಂಬ್ ಸಿಡಿಸಿದ್ದಾರೆ. ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಬೆಂಗಳೂರಿನ ಮಹಿಳೆಯೊಬ್ಬರು ಸಣ್ಣ ಪುಟ್ಟ ಆರೋಪ ಮಾಡಿಲ್ಲ. ಹೆಸರಲ್ಲದೆ ಜಯ ಕಿತ್ಕೊಂಡಿರೋ ಬಸವ ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಬಾಂಬ್ ಸಿಡಿಸಿದ್ದಾರೆ. ಬೆತ್ತಲೆ ವಿಡಿಯೋ, ಲೈಂಗಿಕ ದೌರ್ಜನ್ಯ, ವಿಡಿಯೋ ಕಾಲ್, ಬೆದರಿಕೆ ಹಾಕಿದ್ರು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಜಿ ಪರಮೇಶ್ವರ್ ಅವರಿಗೆ ಸಂತ್ರಸ್ತ ಮಹಿಳೆ ದೂರು ನೀಡಿದ್ದಾರೆ. ಅಲ್ಲದೆ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ಹಾಗೂ ಮಹಿಳಾ ಆಯೋಗಕ್ಕೂ ದೂರು ಸಹ ಕೊಟ್ಟಿದ್ದಾರೆ. ಆ ತಾಯಿಯನ್ನ ಲೈಂಗಿಕವಾಗಿ ದೌರ್ಜನ್ಯ ಮಾಡಿ ಆ ಖಾಸಗಿ ವಿಡಿಯೋಗಳನ್ನೆಲ್ಲ ಇಟ್ಕೊಂಡು ನೀನೇನಾದರೂ ನಮಗೆ ಸಹಕಾರ ಕೊಡಲಿಲ್ಲ ಅಂತಂದರೆ ಇದನ್ನೆಲ್ಲ ನಾನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡ್ತೀನಿ ಅಂಥೇಳಿ ಆ ತಾಯಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಆ ಸ್ವಾಮೀಜಿ ಅಂಥೇಳಿ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ.
ನಾನು ಅದನ್ನು DCP ಅವ್ರಿಗೆ ಲೆಟ್ರನ್ನ ಕಳಿಸಿದ್ದೀನಿ. DCP ಅವ್ರ ಜೊತೆನೂ ಮಾತಾಡಿದ್ದೀನಿ. ನಮಗೆ ಒಂದು ಸ್ವಲ್ಪ ಟೈಮ್ ಕೊಡಿ ಮೇಡಮ್, ನಾನು ಇದನ್ನೆಲ್ಲ ಪರಿಶೀಲನೆ ಮಾಡಿ ನಿಮಗೆ ವರದಿಯನ್ನು ಕೊಡ್ತೀನಿ ಅಂತ DCP ಅವರು ಸಹ ಹೇಳಿದ್ದಾರೆ. ಹೋರಾಟಗಳನ್ನ ಮಾಡ್ತಾ ಬರ್ತಿದ್ದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಬದುಕಲ್ಲಿ ಈಗ ಸ್ತ್ರೀ ಕಂಟಕವಾಗಿ ಬಿಟ್ಟಿದೆ. ಮಹಿಳೆಯೊಬ್ಬರು ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅಂತ ಸ್ವಾಮೀಜಿ ವಿರುದ್ಧವೇ ಸಿಡಿದೆದ್ದಿದ್ದಾರೆ. FIR ಕೂಡ ಆಗಿದೆ. ಹಾಗಾದ್ರೆ ಆ FIR ನಲ್ಲಿರೋ ಅಂಶವೇನು, ಮಹಿಳೆಯ ಆರೋಪವೇನು ಅನ್ನೋದನ್ನ ನೋಡೋದಾದ್ರೆ, ಮಹಿಳೆಯ ಆರೋಪವೇನು? ನಾನು ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರ ಭಕ್ತೆಯಾಗಿದ್ದೆ. ಅವರು ನನ್ನನ್ನು ಮಠಕ್ಕೆ ಕರೆಸಿ ಪ್ರಸಾದ ಕೊಡ್ತೇನೆ ಎಂದರು. ಈ ವೇಳೆ ನನ್ನ ವಿಶ್ವಾಸವನ್ನು ದುರುಪಯೋಗ ಮಾಡಿಕೊಂಡು ನನ್ನೊಂದಿಗೆ ದೈಹಿಕವಾಗಿ ತಪ್ಪಾಗಿ ವರ್ತಿಸಿದ್ರು. ಆ ಸಮಯದಲ್ಲಿ ನನ್ನ ತಿಳುವಳಿಕೆ ಇಲ್ಲದೆ ವಿಡಿಯೋ ಮಾಡಿಕೊಂಡಿದ್ದಾರೆ. ಆ ವಿಡಿಯೋವನ್ನ ಬಳಸಿ ಅವರು ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದು, ಪ್ರತಿ ರಾತ್ರಿ ಫೋನ್ ಮಾಡಿ ಬೆತ್ತಲೆ ವಿಡಿಯೋ ಕಾಲ್ ಮಾಡು, ಇಲ್ಲದಿದ್ದರೆ ನಿನ್ನ ವಿಡಿಯೋವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುತ್ತೇನೆ ಎಂದು ಬೆದರಿಸ್ತಾ ಇದ್ದಾರೆ. ಈ ಕಾರಣದಿಂದ ನನಗೆ ಭಯ, ಮಾನಸಿಕ ಒತ್ತಡ ಹಾಗೂ ಅವಮಾನ ಉಂಟಾಗಿದೆ. ಆದ್ದರಿಂದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸುತ್ತಿದ್ದೇನೆ. ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಕಾಶಪ್ಪನವರ್ ಗರಂ. ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ FIR ಫಿಕ್ಸ್ ಆಗ್ತಿದ್ದಂತೆ ಬಾಗಲಕೋಟೆಯಲ್ಲಿ ವಿಜಯಾನಂದ್ ಕಾಶಪ್ಪನವರ್ ಆಕ್ರೋಶ ಹೊರಹಾಕಿದ್ದಾರೆ. ಇದೇ ಕಾರಣಕ್ಕೆ ಅವರನ್ನ ಪೀಠದಿಂದ ಹೊರಗಿಟ್ಟಿದ್ದು ಅಂತ ಸ್ವಾಮೀಜಿ ವಿರುದ್ಧ ಗುಡುಗಿದ್ದಾರೆ. ಸಮಾಜದ ದುಡ್ಡು ತಗೊಂಡು ತಮ್ಮ ಹೆಸರಲ್ಲಿ ವೈಯಕ್ತಿಕ ಆಸ್ತಿ ಮಾಡ್ಕೊಂಡ್ರ ಮತ್ತು ಇಂಥ ಅಕ್ರಮ ಸಂಬಂಧಗಳನ್ನು ಭಾಳಷ್ಟು ಇಟ್ಕೊಂಡ್ರ. ಅದು ಒಂದಲ್ಲ ಎರಡಲ್ಲ, ನಾನು ಹೇಳಕ್ಕೆ ಹೋದರೆ ನಮ್ಗೆ ಗೊತ್ತಿದ್ದೆ ನಮ್ಮ ಸ್ವಚ್ಛವಾದ ಪೀಠ, ನಮ್ಮ ಕೂಡಲ ಸಂಗಮ ಒಂದು ಪವಿತ್ರವಾದ ಅಣ್ಣ ಬಸವಣ್ಣನವರ ಐಕ್ಯ ಸ್ಥಳ. ಆ ಒಂದು ಪವಿತ್ರ ಕ್ಷೇತ್ರ ನಾನು ಅಪವಿತ್ರ ಆಗಬಾರ್ದು ಅನ್ನೋದು ಮಾತನ್ನು ಕೂಡ ನಿಮ್ಮ ಮಾಧ್ಯಮಕ್ಕೆ ಹೇಳಿದ್ದೆ. ನಾನು ಆ ಅಪವಿತ್ರ ಮಾಡುವಂಥ ಶಕ್ತಿಗಳು ಬಂದು ಅಲ್ಲಿ ಕೂಡಬಾರ್ದು. ಆ ಒಂದು ವಿಚಾರದಲ್ಲೇ ನಮ್ಮ ಸಮುದಾಯದ ಅನೇಕ ಹಿರಿಯ ಮುಖಂಡರು ಅವ್ರ ಗಮನಕ್ಕೆ ಸೂಕ್ಷ್ಮವಾಗಿ ಇವತ್ತು ಬಂದಂಥ ಸಂದರ್ಭದಲ್ಲಿ ಇನ್ನು ಚರ್ಚೆ ಮಾಡಿ ನಾವು ನಿರ್ಧಾರವನ್ನು ಕೈಗೊಳ್ಳಬೇಕಾಯಿತು, ನಾವು ತೆಗೆದುಕೊಂಡಿದ್ದೀವಿ. ಮಹಿಳೆಗೂ ಮೊದಲು ದೂರು ಕೊಟ್ಟಿದ್ರು ಸ್ವಾಮೀಜಿ. ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗೇನು ಸುಮ್ಮನೆ ಕೂತಿರ್ಲಿಲ್ಲ. ಮಹಿಳೆಯೊಬ್ಬರ ವಕ್ರದೃಷ್ಟಿ ಬಿದ್ದಿದೆ ಅಂತ ಅರಿತಿದ್ರು. ಆ ಮಹಿಳೆಯಿಂದ ಆಪತ್ತು ಎದುರಾಗುತ್ತೆ ಅಂತ ಊಹಿಸಿದ್ರೋ ಏನೋ. ವಿಜಯಪುರದಲ್ಲಿ ಏಪ್ರಿಲ್ 4ನೇ ತಾರೀಕು ಮಹಿಳೆ ಹಾಗೂ ಆ ಮಹಿಳೆ ಜೊತೆಗಿರೋರ ವಿರುದ್ಧ ದೂರು ನೀಡಿದ್ರು. ತಮ್ಮ ವಿರುದ್ಧ ರಾಜಕೀಯ ಕುತಂತ್ರ ನಡೆಯುತ್ತಿದೆ, ಮಹಿಳೆ ಆಂಟಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂತ FIR ದಾಖಲಿಸಿದ್ರು. ಅತ್ತ ಸ್ವಾಮೀಜಿ ದೂರು ದಾಖಲಿಸ್ತಾಗಿದ್ದಂತೆ ಏಪ್ರಿಲ್ 6ನೇ ತಾರೀಕು ಬೆಂಗಳೂರಿನಲ್ಲಿ ಮಹಿಳೆ ದೂರು ನೀಡಿದ್ರು. ಇಷ್ಟಕ್ಕೂ ಸ್ವಾಮೀಜಿ ಕೊಟ್ಟಿರೋ ದೂರಿನಲ್ಲಿ ಏನಿದೆ ಅಂತ ನೋಡೋದಾದ್ರೆ, 2-3 ವರ್ಷಗಳ ಹಿಂದೆ ಮಹಿಳೆ ಪರಿಚಯವಾಗಿದ್ದಳು. ಬಡ ಮತ್ತು ಅನಾಥ ಮಕ್ಕಳನ್ನ ಸಾಕುತ್ತಿದ್ದೇನೆ ಅಂತ ಹೇಳಿದ್ದಳು. ಲಿಂಗಾಯತ ಪಂಚಮಸಾಲಿ ಹೋರಾಟಕ್ಕೆ ಕೈಜೋಡಿಸುತ್ತೇನೆ ಎಂದಿದ್ದಳು. ನಂತರ ತನ್ನ ಅನಾಥಾಶ್ರಮಕ್ಕೆ ನೆರವು ಕೇಳಿದ್ದಳು. ದಾನಿಗಳ ಮೂಲಕ ಸಹಾಯ ಮಾಡಿಸುವ ಭರವಸೆ ಕೊಟ್ಟಿದ್ದೆ. ಆದರೆ ಹಣಕಾಸು ವಿಚಾರಕ್ಕೆ ಪದೇ ಪದೇ ಪೀಡಿಸುತ್ತಿದ್ದಳು. ರಾಜಕೀಯ ವ್ಯಕ್ತಿಗಳ ಪ್ರಭಾವದಿಂದ ಹಣಕ್ಕೆ ಬೇಡಿಕೆ ಇಡ್ತಿದ್ದಳು. ಇದಕ್ಕೆ ಒಪ್ಪದೇ ಇದ್ದಾಗ ಇಲ್ಲಸಲ್ಲದ ಆರೋಪ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿದ್ರು. ವಿಜಯಪುರದ ಕಗ್ಗೋಡಿನಿಂದ ಮಠಕ್ಕೆ ಬರುವಾಗ ಕಾರು ಅಡ್ಡಗಟ್ಟಿ ಹಲ್ಲೆಗೆ ಪ್ರಯತ್ನಿಸಿದ್ರು. ನನ್ನ ಶಿಷ್ಯನಿಗೆ ಕರೆ ಮಾಡಿ 3 ಕೋಟಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದರು. ಹಣ ಕೊಡದೇ ಇದ್ರೆ ಅತ್ಯಾಚಾರ ಪ್ರಕರಣ ದಾಖಲಿಸುವ ಬೆದರಿಕೆ ಹಾಕಿದ್ದರು. ಸದ್ಯ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಹಾಗೂ ಮಹಿಳೆ ಇಬ್ಬರು ದೂರು ನೀಡಿದ್ದು. 2 ಪ್ರಕರಣದಲ್ಲೂ FIR ದಾಖಲಾಗಿದೆ. ಪೊಲೀಸರು ಸತ್ಯಾಸತ್ಯತೆ ಏನು ಅನ್ನೋದನ್ನ ತನಿಖೆ ಮಾಡುತ್ತಿದ್ದಾರೆ. ಮತ್ತೊಂದು ಕಡೆ ಸ್ವಾಮೀಜಿ ನಿಗೂಢ ಸ್ಥಳ ಸೇರಿದ್ದಾರೆ.